ಸ್ನೇಹಿತರೆ, ಒಂದು ಕಟ್ಟು ಸತ್ಯ ಹೇಳ್ತೀನಿ. ನಾವ್ಯಾರೂ ಅಮರರಲ್ಲ. ನಾಳೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ದೇವರು ಬೇಡ, ಒಂದು ವೇಳೆ ನಾಳೆ ನಿಮಗೇನಾದ್ರೂ ಆದ್ರೆ ನಿಮ್ಮ ಕುಟುಂಬದ ಪರಿಸ್ಥಿತಿ ಏನಾಗಬಹುದು? ನಿಮ್ಮ ಮಕ್ಕಳು ಅದೇ ಸ್ಕೂಲಿಗೆ ಹೋಗಕ್ಕೆ ಆಗುತ್ತಾ? ನಿಮ್ಮ ಹೋಮ್ ಲೋನ್ ಯಾರು ಕಟ್ತಾರೆ? ನಿಮ್ಮ ಮನೆಯವರು ನಾಳೆ ಊಟಕ್ಕೂ ಪರದಾಡೋ ಪರಿಸ್ಥಿತಿ ಬರಬೇಕಾ? ಈ ಪ್ರಶ್ನೆ ಕೇಳಿದ್ರೆ ಭಯ ಆಗುತ್ತೆ ಅಲ್ವಾ? ಆ ಭಯ ಹೋಗ್ಲಾಡ್ಸೋಕಿರೋದೇ ಲೈಫ್ ಇನ್ಶೂರೆನ್ಸ್. ಆದರೆ ನಮ್ಮ ದೇಶದಲ್ಲಿ 90% ಜನ ತಪ್ಪು ಇನ್ಶೂರೆನ್ಸ್ ತಗೊಂಡು ಮೋಸ ಹೋಗ್ತಿದ್ದಾರೆ. ದುಡ್ಡು ವಾಪಸ್ ಬರುತ್ತೆ ಅನ್ನೋ ಆಸೆಗೆ ಬಿದ್ದು ಕುಟುಂಬಕ್ಕೆ ರಕ್ಷಣೆನೇ ಇಲ್ಲದ ಪಾಲಿಸಿ ತಗೋತಿದ್ದಾರೆ. ಏನಿದು ಇನ್ಶೂರೆನ್ಸ್ ಹಗರಣ? ಬನ್ನಿ ನೋಡೋಣ. ನಮ್ಮಲ್ಲಿ ತುಂಬಾ ಜನ ಏಜೆಂಟ್ಗಳ ಮಾತು ಕೇಳಿ ಮನಿ ಬ್ಯಾಕ್ ಪಾಲಿಸಿ ಅಥವಾ ಎಂಡೋಮೆಂಟ್ ಪಾಲಿಸಿ ತಗೋತಾರೆ. ಏಜೆಂಟ್ ಏನ್ ಹೇಳ್ತಾರೆ? ಸರ್, ವರ್ಷಕ್ಕೆ 50,000 ಕಟ್ಟಿ ನಿಮಗೇನಾದ್ರೂ ಆದ್ರೆ 5 ಲಕ್ಷ ಸಿಗತ್ತೆ, ಏನೂ ಆಗಿಲ್ಲ ಅಂದ್ರೆ 20 ವರ್ಷದ ಮೇಲೆ ದುಡ್ಡು ವಾಪಸ್ ಸಿಗತ್ತೆ ಅಂತ. ಇಲ್ಲೇ ಇರೋದು ದೊಡ್ಡ ಮೋಸ. ಯೋಚನೆ ಮಾಡಿ, ಇವತ್ತಿನ ಕಾಲದಲ್ಲಿ 5 ಲಕ್ಷ ರೂಪಾಯಿ ಯಾವುದಕ್ಕೆ ಸಾಲುತ್ತೆ? ಒಂದು 2-3 ವರ್ಷ ನಿಮ್ಮ ಕುಟುಂಬ ಜೀವನ ನಡೆಸಬಹುದು ಅಷ್ಟೇ. ಆಮೇಲೆ ನೀವು ಕಟ್ಟೋ ಪ್ರೀಮಿಯಂ ಜಾಸ್ತಿ, ಆದ್ರೆ ಸಿಗೋ ಕವರೇಜ್ ತುಂಬಾ ಕಮ್ಮಿ. ಇನ್ಶೂರೆನ್ಸ್ನ ಯಾವತ್ತೂ ಇನ್ವೆಸ್ಟ್ಮೆಂಟ್ ಜೊತೆ ಮಿಕ್ಸ್ ಮಾಡಬೇಡಿ. ಅದು ಬಿರಿಯಾನಿ ಜೊತೆ ಪಾಯಸ ಮಿಕ್ಸ್ ಮಾಡಿದ ಹಾಗೆ, ತಿನ್ನಕ್ಕೆ ಆಗಲ್ಲ. ಹಾಗಾದ್ರೆ ಯಾವುದು ಬೆಸ್ಟ್? ಕಣ್ಣು ಮುಚ್ಚಿಕೊಂಡು ಟರ್ಮ್ ಇನ್ಶೂರೆನ್ಸ್ ತಗೊಳ್ಳಿ. ಇದು ಪ್ಯೂರ್ ಇನ್ಶೂರೆನ್ಸ್. ಇಲ್ಲಿ ನೀವು ಕಟ್ಟೋ ಪ್ರೀಮಿಯಂ ತುಂಬಾ ಕಮ್ಮಿ, ಆದ್ರೆ ಸಿಗೋ ಕವರೇಜ್ ತುಂಬಾ ಜಾಸ್ತಿ. ಉದಾಹರಣೆಗೆ, ಒಬ್ಬ 25-30 ವರ್ಷದ ವ್ಯಕ್ತಿ ವರ್ಷಕ್ಕೆ ಕೇವಲ 10,000-12,000 ಸಾವಿರ ರೂಪಾಯಿ ಕಟ್ಟಿದ್ರೆ ಸಾಕು. ಅವನಿಗೆ ಏನಾದ್ರೂ ಆದ್ರೆ ಕುಟುಂಬಕ್ಕೆ ಬರೋಬ್ಬರಿ 1 ಕೋಟಿ ರೂಪಾಯಿ ಸಿಗತ್ತೆ. ಹೌದು, 1 ಕೋಟಿ. ಈ ದುಡ್ಡಲ್ಲಿ ನಿಮ್ಮ ಎಲ್ಲಾ ಸಾಲ ತೀರಿಸಬಹುದು, ಮಕ್ಕಳ ಭವಿಷ್ಯ ಸೇಫ್ ಆಗುತ್ತೆ. ಆದ್ರೆ ಒಂದು ಕಂಡೀಷನ್, ನಿಮಗೆ ಏನೂ ಆಗಿಲ್ಲ ಅಂದ್ರೆ ನೀವು ಕಟ್ಟಿದ ದುಡ್ಡು ವಾಪಸ್ ಬರಲ್ಲ. ಜನ ಇಲ್ಲಿಗೆ ಯೋಚನೆ ಮಾಡ್ತಾರೆ, ಅಯ್ಯೋ ನನ್ನ ದುಡ್ಡು ವೇಸ್ಟ್ ಅಲ್ವಾ ಅಂತ. ಸ್ವಾಮಿ, ನೀವು ಗಾಡಿಗೆ ಇನ್ಶೂರೆನ್ಸ್ ಮಾಡಿಸ್ತೀರಾ, ಆಕ್ಸಿಡೆಂಟ್ ಆಗಿಲ್ಲ ಅಂತ ದುಡ್ಡು ವಾಪಸ್ ಕೇಳ್ತೀರಾ? ಇಲ್ಲ ಅಲ್ವಾ? ಹಾಗೇನೆ ಇದು ನಿಮ್ಮ ಲೈಫ್ಗೆ ಪ್ರೊಟೆಕ್ಷನ್. ಟರ್ಮ್ ಇನ್ಶೂರೆನ್ಸ್ ಸತ್ತ ಮೇಲೆ ಕುಟುಂಬಕ್ಕೆ, ಆದ್ರೆ ಬದುಕಿದ್ದಾಗ ಆಸ್ಪತ್ರೆ ಖರ್ಚು ಬಂದ್ರೆ, ಒಂದು ಸಣ್ಣ ಆಪರೇಷನ್ ಆದ್ರೂ ಇವಾಗ ಲಕ್ಷಾಂತರ ರೂಪಾಯಿ ಆಗುತ್ತೆ. ಅದಕ್ಕೆ ಪ್ರತಿಯೊಬ್ಬರಿಗೂ ಹೆಲ್ತ್ ಇನ್ಶೂರೆನ್ಸ್ ಬೇಕೇ ಬೇಕು. ಕಂಪನಿ ಇನ್ಶೂರೆನ್ಸ್ ಇದೆ ಅಂತ ಸುಮ್ಮನೆ ಕೂರ್ಬೇಡಿ. ನಾಳೆ ಕೆಲಸ ಹೋದ್ರೆ ಅದು ಸಿಗಲ್ಲ. ನಿಮ್ಮದೇ ಆದ ಒಂದು ಪರ್ಸನಲ್ ಹೆಲ್ತ್ ಪಾಲಿಸಿ ಇರಲಿ. ಇದು ನಿಮ್ಮ ಸೇವಿಂಗ್ಸ್ ಖಾಲಿಯಾಗೋದನ್ನು ತಡೆಯುತ್ತೆ. ಫ್ರೆಂಡ್ಸ್, ಇನ್ಶೂರೆನ್ಸ್ ಅನ್ನೋದು ನಿಮ್ಮ ಕುಟುಂಬಕ್ಕೆ ನೀವು ಬರೆಯುವ ಲವ್ ಲೆಟರ್ ಇದ್ದ ಹಾಗೆ. ನಾನಿಲ್ಲದಿದ್ರೂ ನೀವು ಚೆನ್ನಾಗಿರ್ಬೇಕು ಅನ್ನೋ ಭರವಸೆ ಅದು. ದಯವಿಟ್ಟು ದುಡ್ಡು ವಾಪಸ್ ಬರೋ ಸ್ಕೀಮ್ ಬಿಟ್ಟು ಟರ್ಮ್ ಇನ್ಶೂರೆನ್ಸ್ ಮಾಡಿಸಿ. ನಿಮ್ಗೆ ಇದ್ರ ಬಗ್ಗೆ ಇನ್ನೂ ಡೌಟ್ ಇದೆಯಾ? ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಮ್ಮ ಮೈಂಡ್ ನಮಗೆ ಹೇಗೆ ಮೋಸ ಮಾಡಿ ಖರ್ಚು ಮಾಡಿಸುತ್ತೆ ಅನ್ನೋ ಸೈಕಾಲಜಿ ಬಗ್ಗೆ ನೋಡೋಣ. ಥ್ಯಾಂಕ್ ಯು.